ಭಾರ್ಗವಿ ವಾಪಸ್ ಬಂದಿದ್ದಾಳೆ ಅಂತ ಜಾಸ್ತಿ ಹಾರಾಡ್ಬೇಡ. ಇಷ್ಟರಲ್ಲೇ ಅವಳು ಏನ್ ಆಗ್ತಾಳೆ ಅಂತ ನೋಡ್ತೀರ. ಭಾರ್ಗವಿ ಅವರು ಹೊರಗಡೆ ಬಂದಿದ್ದಾರೆ. ಅವ್ರು ನಿನ್ ಕಣ್ಮುಂದೆ ಇದ್ರು ಇಷ್ಟೊಂದು ಕನ್ಸ್ ಕಾಣ್ತಿದ್ಯಾ? ಅವಳಿಗೆ ಬೇಲ್ ಸಿಕ್ಕಿದೆ ಅಷ್ಟೇ, ಕೇಸ್ ಗೆದ್ದಿಲ್ಲ. ಅವಳಿಗೆ ಬೇಲ್ ಸಿಕ್ತು ಅನ್ನೋದಕ್ಕಿನ್ನ ಹೇಗ್ ಬೇಲ್ ಸಿಕ್ತು ಅಂತ ಒಂದ್ಸಾರಿ ಯೋಚನೆ ಮಾಡು. ಕಾಫಿ ತಗೊಳ್ಳಿ ಮೇಡಮ್. ಸಂಧ್ಯಾ, ಈ ಕಾಫಿ ಮಾಡಿದ್ ನಿಜವಾಗ್ಲೂ ನೀನೇನಾ? ನಾನೇ. ಇದನ್ನ ಕಾಫಿ ಅನ್ನಲ್ಲ, ಕಲ್ಗಚ್ಚು ಅಂತಾರೆ. ಮೊದ್ಲೆಲ್ಲ ಅಷ್ಟ್ ಚೆನ್ನಾಗಿ ಕಾಫಿ ಮಾಡ್ತಾ ಇದ್ದೆ. ಇದು ಆ ಕಾಫಿ ಅಲ್ಲ. ಯಾಕೆ? ತಲೆಗ್ ಪೆಟ್ಟು ಬಿದ್ದು ಕಾಫಿ ಮಾಡೋದನ್ನು ಮರ್ತು ಬಿಟ್ಟಿದ್ಯಾ? ಅದು ನಂಗೆ ಹಳೇದ್ ಯಾವುದು ನೆನಪೇ ಇಲ್ಲ. ಹಾಯ್, ಹೋಗಿ ಹೋಗಿ ನಮ್ಮ ಮನೆಯವ್ರು ಮತ್ತೆ ನಿನ್ನನ್ನೇ ಕೆಲ್ಸಕ್ಕೆ ಇಟ್ಕೊಂಡಿದ್ದಾರೆ. ಅವ್ರಿಗೆ ಬುದ್ಧಿ ಇಲ್ಲ. ಹೋಗಿ ಬೇರೆ ಕಾಫಿ ಮಾಡ್ಕೊಂಬ, ಹೋಗ್. ಸರಿ ಮೇಡಮ್. ಸಂಧ್ಯಾ, ಕೆಲ್ಸ ಇದಕ್ಕ? ಸಂಧ್ಯಾ ಒಂದ್ ನಿಮಿಷ. ಏನ್ ಸಂಧ್ಯಾ, ಕಾಫಿಗೆ ಸಕ್ಕರೆ ಹಾಕೋದನ್ನು ಮರ್ತ್ಬಿಟ್ಟಿದ್ಯಾ? ಸಂಧ್ಯಾ, ಏನ್ ಸಂಧ್ಯಾ, ನೀನ್ ಭಾರ್ಗವಿ ಅಕ್ಕನೆ ಬಂದ್ ಮಾತಾಡ್ಸಕ್ ಬಂದ್ರು ಸುಮ್ನೆ ಹಾಗೆ ಹೋಗ್ತಿದ್ಯಲ್ಲ? ನಾವಿಬ್ರು ಎಷ್ಟು ಕ್ಲೋಸ್ ಆಗಿದ್ವಿ ಅನ್ನೋದನ್ನ ಮರ್ತ್ಬಿಟ್ಟಿದ್ಯಾ? ಇವಾಗ ನೋಡು, ನಿನ್ ಹತ್ರ ಮಾತಾಡೋದಕ್ಕೂ ಆ ಬೃಂದಕ್ಕನ್ ಪರ್ಮಿಷನ್ ತಗೊಳ್ಳೋ ಹಾಗಾಗೋಯ್ತು. ಎಂತ ಕತಿ ಬಂದ್ ಹೋಯ್ತು ಸಂಧ್ಯಾ. ನಿನ್ನ ನೋಡಿದ್ರೆ ಪಾಪ ಅನ್ಸುತ್ತೆ. ಅಕ್ಕ ತಂಗಿ ತರ ಇದ್ವಿ ನಾವು. ನಮ್ಮಿಬ್ರನ್ನೇ ವಿಲನ್ಗಳ ಹಾಗೆ ಮಾಡ್ಬಿಟ್ಲಲ್ಲ ಆ ಬೃಂದ. ಮೆಚ್ಬೇಕು ಅವಳನ್ನ. ಸರಿ ಸಂಧ್ಯಾ, ಈ ಕೇಸ್ ವಿಚಾರಗಳನ್ನೆಲ್ಲ ಪಕ್ಕಕ್ಕಿಡು. ಈಗ ನಿನ್ಗೇನೇನ್ ನೆನಪಿದೆ ಅಂತ ತಿಳ್ಕೊಳಕ್ಕೆ ಒಂದ್ ಚಿಕ್ಕ ಆಟ ಆಡೋಣ. ಅವಳು ನನ್ನನ್ ಬಿಡೋ ತರಾನೇ ಕಾಣ್ತಿಲ್ವಲ್ಲಪ್ಪ, ಏನ್ ಮಾಡೋದೀಗ? ಹೇಳು ಸಂಧ್ಯಾ, ಓಕೆ ತಾನೆ? ನಿನ್ ತಂದೆ ತಾಯಿ ಹೆಸರೇನು? ಸಿದ್ದವ ರುದ್ರಯ್ಯ. ನಿಮ್ಮೂರು? ಗಾಣಗಾಪುರ. ಇಷ್ಟಿನ ಎಲ್ಲಿದೆ ಸಂಧ್ಯಾ? ಹಾಸ್ಪಿಟಲ್ ಅಲ್ಲಿ. ನಿನ್ಗೇನಾಗಿತ್ತು ಅಂದೆ? ತಲೆಗ್ ಪೆಟ್ಟು ಬಿದ್ದಿತ್ತು ಅಕ್ಕ. ನಿನ್ಗೆ ಯಾರು ಹೊಡೆದ್ರು? ನೆನ್ಪಿಲ್ಲ. ಇದ್ಯಾರ ಮನೆ? JP ಸರ್ ಮನೆ. ಇಲ್ಲಿ ನಿಮ್ಮ ಅಕ್ಕ ಯಾರು? ಬೃಂದ. ನಿನ್ ಹೆಸರೇನು? ರಮ್ಯಾ. ಅಲ್ಲಲ್ಲ ಅಕ್ಕ, ನನ್ನ ಹೆಸರು ಸಂಧ್ಯಾ. ಸಂಧ್ಯಾ ನಾನಕ್ಕ, ಸಂಧ್ಯಾ. ಮತ್ತೆ ಈಗಷ್ಟೇ ಬೇರೆ ಬೇರೆ ಯಾವ್ದೋ ಹೆಸರು ಹೇಳ್ದಾಗಿತ್ತಲ್ಲ? ಅಯ್ಯಯ್ಯೋ ಇಲ್ವಲ್ಲ, ನೀವ್ ತಪ್ಪಾಗಿ ಕೇಳಿಸ್ಕೊಂಡ್ರಿ ಅನ್ಸತ್ತೆ. ನಾನ್ ಸಂಧ್ಯಾ ಅಂತಾನೆ ಹೇಳಿದ್ದು. ನಾನ್ ಸಂಧ್ಯಾ ಅಲ್ವಾ ಅಕ್ಕ? ನಾನ್ ಬೇರೆಯವ್ರ ಹೆಸರಲ್ಲ ಯಾಕೆ ಹೇಳಿ? ನಿಮಗೆಲ್ಲ ಗೊತ್ತಲ್ವಾ ನಾನ್ ಸಂಧ್ಯಾ. ಅಯ್ಯೋ ಸರಿ ಸರಿ, ನೀನ್ ಸಮಾಧಾನ ಮಾಡ್ಕೋ ಸಂಧ್ಯಾ. ಅದು ನಾನೇ ತಪ್ಪಾಗಿ ಕೇಳಿಸ್ಕೊಂಡೆ ಅನ್ಸುತ್ತೆ. ಸರಿ ಅಕ್ಕ, ನನಗೆ ಅಡಿಗೆ ಮನೇಲಿ ಸ್ವಲ್ಪ ಕೆಲಸ ಇದೆ, ಮತ್ತೆ ಸಿಗ್ತೀನಿ.
ಏನ್ ಬೃಂದ, ಮತ್ತೆ ಭಾರ್ಗವಿ ಮನೆಗೆ ಬಂದಿದ್ದಾಳೆ ಅಂತ ಊಟ ಬಿಟ್ಟು ಕುತ್ಕೊಂಡಿದೀಯಾ? ಅಷ್ಟೊಂದು ಖುಷಿನಾ? ಭಾರ್ಗವಿ ವಾಪಸ್ ಬಂದಿದ್ದಾಳೆ ಅಂತ ಜಾಸ್ತಿ ಹಾರಾಡ್ಬೇಡ. ಇಷ್ಟ್ರಲ್ಲೇ ಅವಳು ಏನ್ ಆಗ್ತಾಳೆ ಅಂತ ನೋಡ್ತಿರು. ಭಾರ್ಗವಿಯವರು ಹೊರಗಡೆ ಬಂದಿದ್ದಾರೆ. ಅವ್ರು ನಿನ್ ಕಣ್ಮುಂದೆ ಇದ್ರು ಇಷ್ಟೊಂದು ಕನ್ಸ್ ಕಾಣ್ತಿದ್ಯಾ? ಅವಳಿಗೆ ಬೇಲ್ ಸಿಕ್ಕಿದೆ ಅಷ್ಟೇ, ಕೇಸ್ ಗೆದ್ದಿಲ್ಲ. ಅವಳಿಗೆ ಬೇಲ್ ಸಿಕ್ತು ಅನ್ನೋದಕ್ಕಿನ್ನ ಹೇಗ್ ಬೇಲ್ ಸಿಕ್ತು ಅಂತ ಒಂದ್ಸಾರಿ ಯೋಚನೆ ಮಾಡು. ಅವಳ ಗಂಡ ಅರ್ಜುನ್ ಅವಳಿಗೆ ಬೇಲ್ ಕೊಟ್ಟು ಕರ್ಕೊಂಡ್ ಬಂದಿದ್ದಾನೆ. ಇಷ್ಟು ದಿನ ನನ್ನ ತಮ್ಮನ ಪ್ರೀತಿ ಬಗ್ಗೆ ಅಷ್ಟೊಂದು ಗೌರವ ನಂಬಿಕೆ ಇರಲಿಲ್ಲ. ಆದ್ರೆ ಈಗ ಭಾರ್ಗವಿ ಅವ್ರಿಗೋಸ್ಕರ ಲಾ ಕೋರ್ಟೇ ಹಾಕದೇ ಇದ್ದೋನು ಇವತ್ತು ಲಾಯರ್ ಆಗಿದ್ದಾನೆ. ಈಗ ಅವನ ಬಗ್ಗೆ ನನಗೆ ನಂಬಿಕೆ ಬಂದಿದೆ. ಐ ಫೀಲ್ ವೆರಿ ಪ್ರೌಡ್ ಆಫ್ ಹಿಮ್. ಗಂಡನ ಪ್ರೀತಿಗೆ ಅರ್ಥ ಬರೋದು ಹೆಂಡತಿ ಅವನ ಜೊತೆಲಿ ನಿಂತಾಗ. ಅವನು ಯಾವತ್ತೂ ಭಾರ್ಗವಿಯವ್ರ ಜೊತೆ ನಿಲ್ತಾನೆ. ನನ್ನ ಕಡೆ ಮಾವ ಇದ್ದಾರೆ, ಜೀವಂತ ಸಾಕ್ಷಿಯಾಗಿ ಸಂಧ್ಯಾನೂ ಇದ್ದಾಳೆ. ನಿನ್ನ ತಮ್ಮನ ಹೆಂಡತಿ ಕೈಯಲ್ಲಿ ಏನು ಮಾಡ್ಕೊಳಕ್ಕಾಗಲ್ಲ. ಅಯ್ಯೋ ಉಚ್ಚಿ, ನಿನ್ ಕಡೆ ಈ ಸಿಟಿಲಿರೋ ಫೇಮಸ್ ಲಾಯರ್ ಇರ್ಬೋದು, ಆದ್ರೆ ನಮ್ ಭಾರ್ಗವಿ ಜೊತೆ ಅವಳ ಗಂಡ ಇದ್ದಾನೆ ಕಣೆ. ಇನ್ನ ನೀನ್ ಹೇಳ್ತಿರೋ ಆ ಜೀವಂತ ಸಾಕ್ಷಿ ಸಂಧ್ಯಾ ಅವಳು ನಮ್ ಸಂಧ್ಯಾ ಅಂತ ನನ್ಗೆ ನಂಬಕ್ಕಾಗ್ತಾ ಇಲ್ಲ. ಖಂಡಿತ ಇದ್ರ ಹಿಂದೆ ನಿಂದೆ ಏನೋ ಗೋಲ್ಮಾಲ್ ಇದೆ. ಈಗ ನೀನ್ ಮಾಡಿರೋ ಸಹಾಯಕ್ಕೆ ಸಹಕಾರಕ್ಕೆ ಈ ಮನೇಲಿ ನಿನ್ ಮರ್ಯಾದೆ ಜೋರಾಗಿ ಸಿಗ್ತಾ ಇದೆ. ಅದೇ ನಿನ್ ಮುಖವಾಡ ಕಳಿಸ್ತು ಅನ್ಕೋ. ಅಲ್ಲ ಬೃಂದ, ಭಾರ್ಗವಿನ ಒಬ್ಬರನ್ನ ತಡಿಯೋಕೆ ನಿನ್ಗೆ ಇಷ್ಟು ಕಷ್ಟ ಆಗಿತ್ತು. ಈಗ ಅರ್ಜುನ್ ಭಾರ್ಗವಿ ಇಬ್ರು ಒಂದಾಗಿದ್ದಾರೆ. ನೀನ್ ಅದೇನ್ ತಿಪ್ಪರ್ಲಾಗ ಹಾಕಿದ್ರು ಕೂಡ ಈ ಕೇಸ್ ದಿಕ್ ತಪ್ಸೋಕ್ಕಾಗಲ್ಲ, ಅರ್ಥ ಮಾಡ್ಕೊ. ಆಮೇಲೆ ಈ ಮನೆಯಿಂದ ನಿನ್ನ ಆಚೆ ಹಾಕ್ತಾರೆ, ನನಗೆ ಮುಕ್ತಿ ಸಿಗುತ್ತೆ. ನಾನು ಆ ದಿನಕ್ಕೋಸ್ಕರ ಕಾಯ್ತಾ ಇರ್ತೀನಿ. ಇಲ್ಲ, ಈಗಷ್ಟೇ ನನ್ನ ಸೊಸೆ ಅಂತ ಒಪ್ಕೊಂಡಿದ್ದಾರೆ. ಇವನಿಗೆ ನನ್ನನ್ನ ಆಚೆ ಕಳ್ಸೋ ಯೋಚನೆ. ನಾನು ಕಷ್ಟಪಟ್ಟು ಪಡ್ಕೊಂಡಿರೋ ಈ ಸ್ಥಾನನ ಬಿಟ್ಕೊಡೋದಿಲ್ಲ. ಸಂಧ್ಯಾ ನನ್ ಜೊತೆ ಇದ್ದಾಳೆ, ಕೇಸ್ನ ಗೆಲ್ಲೋದು ಮಾವನೇ. ಇವರೆಲ್ಲ ಸೇರ್ಕೊಂಡು ಇವಳನ್ನ ಸಂಧ್ಯಾ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ನನ್ ಮನ್ಸು ಯಾಕೋ ಅವಳು ಸಂಧ್ಯಾ ಅಲ್ಲ ಅಂತಾನೆ ಹೇಳ್ತಾ ಇದೆ. ಹೌದು ಪಾರ್ಥ, ಅವಳ ಕಣ್ಣಲ್ಲಿರೋ ಆತಂಕ, ಅವಳು ಪ್ರತಿ ಸಲ ಮಾತಾಡುವಾಗ ಬರೋ ಆ ತೊದಲು ಮಾತುಗಳು, ಇದೆಲ್ಲ ಅವಳು ಸಂಧ್ಯಾ ಅಲ್ಲ ಅನ್ನೋದನ್ನ ತೋರಿಸ್ತಾ ಇದೆ. ಆದ್ರೆ ಇದನ್ನೆಲ್ಲ ಸಾಕ್ಷಿಯಾಗಿ ಹೇಗೆ ಕನ್ವರ್ಟ್ ಮಾಡೋದು ಅನ್ನೋದೇ ನನ್ನ ಯೋಚನೆ. ಅದಕ್ಕೆ ಅಂತ ನಾಳೆ ಒಬ್ರು ಬರ್ತಾ ಇದಾರಲ್ಲ, ಅವರು ಆಕೆ ಸಂಧ್ಯಾನ ಅಲ್ವಾ ಅನ್ನೋದನ್ನ ಹೇಳ್ತಾರೆ. ಅಂದ್ರೆ ಸೂಪರ್ ಭಾರ್ಗವಿ, ಇದು ಒಂದು ಸಾಬೀತಾದ್ರೆ ಡ್ಯಾಡ್ ಏನು ಮಾಡಕ್ಕಾಗಲ್ಲ. ನಿಜ ಅದಾಗದೆ ಬಯಲಾಗತ್ತೆ. ನೀವಿದೆಲ್ಲ ಯಾರ ಮೇಲಿನ ದ್ವೇಷಕ್ಕೂ ಮಾಡಿಲ್ಲ ಅಂತ ಇಡೀ ಮನೆಗೆ ಅರ್ಥ ಆಗತ್ತೆ.
ಅದು ಕರೆಂಟ್ ಹೋಗ್ಬಿಡ್ತಲ್ಲ, ಸ್ವಲ್ಪ ಭಯ ಆಯ್ತು. ನನ್ ಟಗರ್ ಪುಟಿನ ಹೆದರ್ಸೋ ತಾಕತ್ತು ಆ ಕರೆಂಟಿಗಿದೆ ಅಂತ ಗೊತ್ತಾಯ್ತು. ಒಳ್ಳೇದಾಯ್ತು ಬಿಡಿ. ಯಾಕೆ? ಕರೆಂಟ್ ಹೋಗಿದ್ ನೆಪದಲ್ಲಾದ್ರೂ ನನ್ನ ಬಂದು ತಪ್ಕೊಂಡ್ರಲ್ಲ. ಡೋಂಟ್ ವರಿ ಹೆಂಡ್ತಿ, ನಾನ್ ನಿಮ್ಮನ್ ಬಿಟ್ಟು ಎಲ್ಲೂ ಹೋಗಲ್ಲ. ಇರಿ, ನಾನು ಕ್ಯಾಂಡಲ್ ತರ್ತೀನಿ. ಇರಿ ಭಾರ್ಗವಿ, ನಾನೇ ತರ್ತೀನಿ. ಇಲ್ಲೇ ಇರಿ. ನನ್ನ ಪರಿಸ್ಥಿತಿನೂ ಹೀಗೆ ಆಗಿತ್ತು ಪಾರ್ಥ. ನ್ಯಾಯ ನನ್ನ ಕೈ ಬಿಟ್ಟು ಹೋಯ್ತು, ನನ್ನ ಬದುಕೆ ಕತ್ಲಾಗಿ ಹೋಯ್ತು ಅನ್ನುವಾಗ ನೀನ್ ನನ್ನ ಜೀವನಕ್ಕೆ ಬೆಳಕಾಗಿ ಬಂದೆ. ಮತ್ತೆ ಭಾರ್ಗವಿ ಗಂಡ ಅಂದ್ರೆ ಕಡಿಮೆನ? ಡ್ಯಾಡ್ನ ಮೆಚ್ಚಕ್ ಓದಿರೋ ಡಿಗ್ರಿ ಹೆಂಡ್ತಿನ ಮೆಚ್ಚಕ್ ಉಪಯೋಗ ಆಯ್ತು. ಅವ್ರು ಅಂದ್ಕೊಂಡ ಹಾಗೆ ಲಾಯರ್ ಏನೋ ಆಗ್ಬಿಟ್ರಿ, ಆದ್ರೆ ಅವ್ರಿಗೆ ಬೇಕಾದಂತ ಲಾಯರ್ ಆಗ್ಲಿಲ್ಲ. ಅದು ಅಲ್ಲದೆ ಈ ಲಾಯರ್ ನಿಮಗಷ್ಟೊಂದು ಇಷ್ಟ ಆದ್ನ? ನಿಮ್ ವ್ಯಕ್ತಿತ್ವ ನೋಡಿನೇ ನಿಮ್ ಜೊತೆ ಪ್ರೀತಿಲ್ ಬಿದ್ದಿತ್ತು. ಇವತ್ತು ಅದೇ ವ್ಯಕ್ತಿತ್ವದ ಲಾಯರ್ ನೋಡಿ ಮತ್ತೆ ಪ್ರೀತಿಲ್ ಬೀಳ್ತಾ ಇದ್ದೀನಿ. ಅಯ್ಯೋ ಬೇಡ ರೀ, ನನಗ್ ಮದ್ವೆ ಆಗಿದೆ. ನನ್ನ ಹೆಂಡತಿ ಬೈತಾಳೆ. ಓಹೋ, ಹೆಂಡತಿ ಅಂದ್ರೆ ಅಷ್ಟೊಂದು ಭಯನಾ? ಭಯ ಅಲ್ಲ, ಪ್ರೀತಿ. 7 ಜನ್ಮಕ್ಕೂ ಅವಳೇ ಸಾಕು. ಆದ್ರೆ ನನ್ನ ಮನಸ್ಸಲ್ಲಿ ಅವಳ ಮೇಲಿರೋ ಪ್ರೀತಿ ತೋರ್ಸಕ್ಕೆ 7 ಜನ್ಮನೂ ಸಾಕಾಗಲ್ಲ. ಭಾರ್ಗವಿ, ನನ್ನ ಮೇಲೆ ಕೋಪ ಇಲ್ಲ ಅಲ್ವಾ? ಕೋಪ ಯಾಕೆ? ಇಷ್ಟು ದಿನ ನಿಮ್ಮನ್ನ ತುಂಬಾ ಸತಾಯಿಸಿದ್ದೀನಿ, ಅರ್ಥ ಮಾಡ್ಕೊಳ್ದೆ ತುಂಬಾನೇ ಕಾಡಿದ್ದೀನಿ. ಕೋಪ ಏನೋ ಇದೆ. ಹೌದಾ? ಯಾಕೆ? ನೀವೇ ಹೇಳಿದ್ರಲ್ಲ, ಕಾಡ್ಸಿದ್ದೀನಿ, ಸತಾಯಿಸಿದ್ದೀನಿ ಅಂತ. ಜೊತೆಗೆ ನಿಮ್ ಹಿಂದೆ ಮುಂದೆ ಓಡಾಡ್ತಿದ್ಲಲ್ಲ ಆ ವಂದನ, ಅವಳನ್ನ ನೋಡಿದ್ರೆ ನನಗೆ ಮೈ ಎಲ್ಲ ಉರಿತಾ ಇತ್ತು. ನನ್ನ ಹೆಂಡತಿಗೆ ನನ್ನ ಮೇಲೆ ಪೊಸೆಸಿವ್ನೆಸ್ ಇದೆ ಅಂತ ತಿಳ್ಕೊಳ್ಳೋಕೆ ವಂದನಾನೇ ಕರ್ಕೊಂಬರ್ಬೇಕಾ? ಕರ್ಕೊಂಬಂದ್ಬಿಡ್ಬೇಕು. ನೀವ್ ನನ್ನ ಜೊತೆಗಿದ್ರೆ ಇಡೀ ಜಗತ್ತನ್ನೇ ಗೆಲ್ತೀನಿ ಅನ್ನೋ ಧೈರ್ಯ ಪಾರ್ಥ. ಅನುಮಾನ ಬೇಡ ಭಾರ್ಗವಿ, ನಾನು ಯಾವಾಗ್ಲೂ ನಿಮ್ ಜೊತೆನೇ ಇರ್ತೀನಿ.